ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ. ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹೊಳೆಹೊನ್ನೂರು ಭದ್ರಾವತಿ ಪೂಜಾ ಸರ್ಕಾರಿ ಪದವರ್ಧನ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೀರ್ಥ ಸುಶಾಂತ್ ಎಸ್ ಪ್ರಭು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೇಘನಹಳ್ಳಿ ಚಿರಾಗ್ ಸರ್ಕಾರಿ ಪದವಿ ಪೂರ್ವ ಕಾಲೇಜು ತೀರ್ಥಹಳ್ಳಿ ಸಾನಿಕಾ ನಾಗರಾಜ್ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಆನವಟ್ಟಿ ಪ್ರೌಢಶಾಲೆ ಕಮ್ಮನಹಳ್ಳಿ ನಾಗಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಕಮ್ಮನಹಳ್ಳಿ ಶಿವಮೊಗ್ಗಗಳು ನಾಗಲಕ್ಷ್ಮಿ ಪಿಎಂ ಸರ್ಕಾರಿ ಪ್ರೌಢಶಾಲೆ ಕಮ್ಮನಹಳ್ಳಿ ಗಜೇಂದ್ರ ಎಚ್ಎಂ ಸರ್ಕಾರಿ ಪ್ರೌಢಶಾಲೆ ಹೊಸನಗರ ನೀಡಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮಾನ್ಯ ಸಚಿವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಪವಿತ್ರತೆಯನ್ನು ಕಾಪಾಡಬೇಕು. ಅದಕ್ಕೆ ಇವತ್ತು 3ನೇ ಸ್ಥಾನಕ್ಕೆ ಶಿವಮೊಗ್ಗ ಬಂದಿದೆ, 1ನೇ ಸ್ಥಾನಕ್ಕೆ ಮಂಗಳೂರು ಹೋಗಿದೆ. ಸೇರಲ್ಲ ಅವ್ರ ಸ್ಥಾನ ಪಡೆದಿದ್ದಾರೆ ಅನ್ನೋದಕ್ಕಿಂತ ಯಾಕಂದ್ರೆ ಎಲ್ಲರೂ ಕೂಡ ನಮ್ಮ ಮಕ್ಕಳೇ. ನಾನು ಇನ್ನೂ 2 ಕೇಳಿದ್ದೆ, ಅಲ್ಲೆಲ್ಲ ಸ್ಥಾನ ತುಂಬಾ ಕೆಳಗೆ ಹೋಗ್ಬಿಟ್ಟಿದೆ. ಯಾಕಂದ್ರೆ ಆ ಪವಿತ್ರತೆಯನ್ನ ಕಾಪಾಡ್ತಕ್ಕಂಥದ್ದಲ್ಲಿ ನಮ್ಮ SSLC ರಿಸಲ್ಟ್ ತುಂಬಾ ತಳಮಟ್ಟಕ್ಕೆ ಬಂತು. ಆದ್ರೆ ನಾನು ಅನಿವಾರ್ಯವಾಗಿ ಅದನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಹಾದಿ ತಪ್ಪತಕ್ಕಂಥ ಕೆಲಸವನ್ನ ನಾನು ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನ್ನ ಇಲಾಖೆ ನಾನು ಮಾಡಕ್ಕೆ ಬಿಡೋದಿಲ್ಲ ಅಂತಕ್ಕಂಥ ನಿಟ್ಟಿನ ಮೇಲೆ ಕಾಪಿ ಹೊಡೆಯೋದನ್ನ ನಿಲ್ಲಿಸಿದ್ದೀನಿ ಅಷ್ಟೇ. ಕಾಪಿ ಹೊಡೆಯೋದು ಅಂದ್ರೆ ಮಕ್ಕಳಿಗೆ ನಾಳೆ ಪಿಕ್ ಪಾಕೆಟ್ ಮಾಡಿಸ್ತೇ ಹೇಳ್ಕೊಡೋದು ಒಂದು ಪೋಷಕರೆಲ್ಲ ದಯವಿಟ್ಟು ಸ್ವಲ್ಪ ದಿವಸ ಆಗ್ತದೆ. ನಾನು ರಾಜ್ಯದ ಜನತೆಗೆ ನಮ್ಮ ಜಿಲ್ಲೆಯಿಂದ ಈ ಸಭೆಯಿಂದ ನಾನು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬೇರೆಯವ್ರ ಜಿಲ್ಲೆನ ತಳಕ್ ತರಬೇಕು, ನನ್ನ ಜಿಲ್ಲೆ ಮೇಲೆ ಬರಬೇಕು, ಎಲ್ಲ ನನ್ನದೇ ಜಿಲ್ಲೆ, ಎಲ್ಲ ನನ್ನದೇ ಇಲಾಖೆ ಇರೋದ್ರಿಂದ ಎಲ್ಲರೂ ಕೂಡ ಉನ್ನತ ಸ್ಥಾನಕ್ಕೆ ಒಳ್ಳೆ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನ ನಾವು ಮಾಡಿದ್ವಿ. ನಾನು ಕೆಲವು ತೀರ್ಮಾನಗಳನ್ನ, ಯಾಕಂದ್ರೆ ಸರ್ಜಿಯವರೆಲ್ಲ ನಮಗೆ ಈ 15ನೇ ತಾರೀಕಿಂದ ತುಂಬಾ ತಲೆ ತಿಂತೀನಿ, ಸ್ವಲ್ಪ ಅಷ್ಟೊಂದು ತಿನ್ನಕ್ಕೆ ಹೋಗ್ಬೇಡಿ, ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ ಸ್ನೇಹಿತರಿಗೂ ಹೇಳಿದ್ವಿ, ಮೇಲ್ಮನೆಯಲ್ಲಿ ಬಹಳ ಕಾಟ ಕೊಡ್ತಾರೆ ನಮಗೆ. ಆದ್ರೆ ಆ ಕಾಟಕ್ಕೆ ಸಮಸ್ಯೆ ಸೃಷ್ಟಿ ಮಾಡಿದವರು ನಿಮ್ ಸರ್ಕಾರದವರು ಅದೇ ನನ್ನ ಪ್ರಾಬ್ಲಮ್ ಆಗಿರೋದು. ಆದ್ರೆ ಬೇರೆಯವರಿಗೆ ಟೀಕೆ ಮಾಡೋದಕ್ಕೆ ನಾನು ಹೇಳ್ತಾ ಇಲ್ಲ, ಆದ್ರೆ ಸಮಸ್ಯೆಯನ್ನ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಶಿಕ್ಷಕರು ಇಲ್ಲ, 50,000 ಶಿಕ್ಷಕರು ಕೊರತೆ ಇದೆ. 45,000 ಅತಿ ಶಿಕ್ಷಕರನ್ನ ತಗೊಂಡು ಇವತ್ತು ನನ್ನ ಇಲಾಖೆಯನ್ನ ನಡೆಸ್ತಾ ಇದ್ದೀನಿ. ಇತಿಹಾಸದಲ್ಲಿ ಫಸ್ಟ್ ಟೈಮ್ ಎಲ್ಲಾನು ಯಾವಾಗ ತಗೊಳ್ಳೋರು ಅಕ್ಟೋಬರ್, ನವೆಂಬರ್. ಯಾಕಂದ್ರೆ ನಾನು ಹಂಗ್ ಮಾಡ್ಲಿಲ್ಲ. ಒಂದ್ ಕಡೆಗೆ ಸ್ಟ್ರಿಕ್ಟ್ ಮಾಡಿದ್ದೀನಿ ಎಕ್ಸಾಮ್ನ, ಇನ್ನೊಂದ್ ಕಡೆಗೆ ನಾವು ಕ್ವಾಲಿಟಿ ಆಫ್ ಎಜುಕೇಶನ್ ಕೊಡ್ಬೇಕಂದ್ರೆ ಪರ್ಮನೆಂಟ್ ಟೀಚರ್ಸ್ ಇಲ್ಲ. ಸ್ವಭಾವ ಏನಂದ್ರೆ ಅತಿ ಶಿಕ್ಷಕರು ಒಳ್ಳೆ ಶಿಕ್ಷಕರು ಅವರೆಲ್ಲ ಕಾಯ್ತಾ ಇದ್ದಾರೆ ನಮಗೆ ಕಾನ್ಫರ್ಮ್ ಮಾಡಿ ನಾವು ಅರ್ಜಿ ಹಾಕಿ ಪರ್ಮನೆಂಟ್ ಟೀಚರ್ಸ್ ಆಗಬೇಕು. ಅದು ಒಂದ್ ಕಡೆಗಿದೆ. ಆದ್ರೆ ಮಕ್ಕಳಿಗೆ ಪಾಠ ಹೇಳ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಆಗ್ಲೇ ಮಕ್ಕಳು ಶಾಲೆಗೆ ಬರೋಷ್ಟಿಗೆ ಅತಿ ಶಿಕ್ಷಕರನ್ನ 45,000 ಅತಿ ಶಿಕ್ಷಕರನ್ನ ಇವತ್ತು ಇತಿಹಾಸವನ್ನ ಸೃಷ್ಟಿ ಮಾಡೋ. ಹೋದ್ಸತಿ 43,000, ಈ ಸತಿ 45,000. ಯಾಕಂದ್ರೆ 4-5,000 ಕಮ್ಮಿ ಆಯ್ತು ಹೋದ್ಸತಿ. ಯಾಕಂದ್ರೆ ನಾನು ಇಲಾಖೆ ವಹಿಸ್ಕೊಳ್ಳೋಷ್ಟಿಗೆ ಆಗ್ಲೇ ಕ್ಲಾಸಸ್ ಪ್ರಾರಂಭ ಆಗಿತ್ತು. ನಾವು 2-3 ತಿಂಗಳು ಆದ್ಮೇಲೆ ನಮ್ಮ ಸರ್ಕಾರ ಬಂದಿತ್ತು. ಆದ್ರೆ ಈ ವರ್ಷ ಅದು ಎಚ್ಚೆಚ್ಚಿ ಇಲ್ಲ, ಯಾವುದೇ ಕಾರಣಕ್ಕೂ ಇದು ತೊಂದರೆ ಆಗ್ಬಾರ್ದು ಅಂತ ಹೇಳಿ
ಅದನ್ನ ನಾನು ಶಿಕ್ಷಕರನ್ನ ಕೊಡ್ತೇನೆ. ಅದ್ರ ಜೊತೆಗೆ ಹಿಂದಿನ ಸರ್ಕಾರದವರು 3 ವರ್ಷಕ್ಕೆ ನಾನು ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಸಾಮಾನ್ಯ ಜನರಿಗೆ. ಯಾಕಂದ್ರೆ ಟಿಕೆಟ್ ಆದ ತಕ್ಷಣ ಮದುವೆ ಹೇರ್ ಸ್ಟೈಲ್ ಬಗ್ಗೆ ಮಾತು ಇದೆಲ್ಲ ಅದಲ್ಲ, ಮಕ್ಕಳಿಗೆ ಅದೆಲ್ಲ ಇಂಪಾರ್ಟೆಂಟ್, ಮಕ್ಕಳಿಗೆ ಪಾಠ ಇಂಪಾರ್ಟೆಂಟ್. ನಮ್ಮ ತಂದೆಯವರು ಬಂಗಾರಪಲ್ಲಿ ಈ ಜಿಲ್ಲೆಯಿಂದ ನಾನು ಬಹಳ ಇಂತ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ, ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈ ಜನರು ಮಾಡಿದ್ದಾರೆ ನನಗೆ ನಮ್ಮ ಜನರು ಅಂತ ಹೇಳಿದ್ರೆ ನೀವು ಎದುರುಗಡೆ ಹೇಳ್ಕೊಳ್ಳೋದಕ್ಕೆ ನಾನು ನಮ್ಮ ಕುಟುಂಬದ ಸದಸ್ಯರಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಈಗ ಟಿಪ್ಪಣಿ ಮಾಡಬೇಕಾದ್ರೆ ನಾನು ಇಲಾಖೆಗೆ ಇರ್ಬೇಕು ಹೊರತು ವಿರೋಧಿಗಳಿಗೆ ಇಲ್ಲ ವಿರೋಧ ಪಕ್ಷದವರಿಗೆ ಇಲ್ಲ ಯಾರೇ ಆಗಲಿ ಆ ಸಮಸ್ಯೆ ಮಾತ್ರ ಇರಬೇಕು ಹೊರತು ನಾನು ಯಾಕೆ ಕಾಣಿಸ್ತೀನಿ ಅಂತ ಹೇಳಿ. ಬಹಳ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಒಬ್ಬರು ಅಧ್ಯಕ್ಷರು ಮಾರ್ಗದರ್ಶನ ಕೊಡುತ್ತವರು ಅವ್ರು ನೋಡಿದ್ರೆ ಒಂಥರ ಅಂತ. ಯಾಕೆ ನಾನು ನೋಡಿದ್ರೆ ಅಷ್ಟೊಂದು ವಾಕರಿಕೆ ಕಾಣಿದ್ರೆ ನೀವೆಲ್ಲ ಇಲ್ಲಿ ಇರಬಾರ್ದಾಗಿತ್ತಲ್ಲ, ಅವ್ರ ಉತ್ತರ ನೀವೇ ಕೊಟ್ಟಿದ್ದೀರಿ ಇವಾಗ ನಾನು ಇಲಾಖೆಯಲ್ಲಿ. ನಾನು ಬೇರೆಯವರಿಗೆ ಅವ್ರು ಕೊಡೋದೇ ಬೇಡ. ನೋಡೋಣ ಸಚಿವರು ನಿಮ್ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದಾಗ ಇಲಾಖೆ ಬಗ್ಗೆ ಮಾತಾಡಲಿ. ಇವತ್ತವರೆಗೂ 10 ವರ್ಷ ಯಾರು ಮಾಡದೇ ಇರೋ ಕೆಲಸವನ್ನ ನಾವು ಮಾಡಿದ್ದೀವಿ. ಆ ಪವಿತ್ರತೆಯನ್ನ ಕಾಪಾಡಿದ್ದೀವಿ. 45,000 ಜನರನ್ನ ಅತಿ ಶಿಕ್ಷಕರನ್ನು ತಗೊಂಡಿದ್ದೀನಿ. 3.5 ವರ್ಷದೊಳಗೆ ಹಿಂದಿನ ಸರ್ಕಾರ ಕೇವಲ 4,950 ಜನರು ಮಾತ್ರ ಟೀಚರ್ಸ್ ನ ರಿಕ್ರೂಟ್ಮೆಂಟ್ ಮಾಡಿದ್ರು. ಆದ್ರೆ ಈ ಮಧು ಬಂಗಾರಪ್ಪ ಬಂದ್ಮೇಲೆ 12,000 ಟೀಚರ್ಸ್ ಇವತ್ತು ಮಕ್ಕಳಿಗೆ ಪಾಠವನ್ನು ಹೇಳ್ಕೊಡ್ತಕ್ಕಂಥ ಕೆಲಸವನ್ನ ಕೇವಲ 10 ತಿಂಗಳಲ್ಲಿ ಮಾಡಿದ್ವಿ. ಇದು ಸಾಧನೆ ಹೌದು ಅಲ್ಲ ಹೇಳಿ ನೋಡೋಣ. ಕರೆಕ್ಟ್ ಕ್ಲಾಸ್ ವರ್ಕ್ ಮಾಡಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ. ಒಂದು ವಾರದಲ್ಲಿ 1 ಕೂಡ ನಾವು ವಾರದಲ್ಲಿ 2 ಮಾಡಿದ್ವಿ. ಇನ್ನ 25-30 ದಿನದೊಳಗೆ ಅದನ್ನ 6ಕ್ಕೂ 6 ಮಾಡಿ ತೋರಿಸ್ತೀವಿ. ಹೆಂಗ್ ಮಾಡ್ತೀವಿ ಅಂತ ನನಗೆ ಬಿಟ್ಟು ನಾನಿನ್ನು ಘೋಷಣೆ ಮಾಡಿಲ್ಲ. 6ಕ್ಕೆ 6 ವಾರದಲ್ಲಿ. ಯಾಕೆಂದ್ರೆ ನಾನೊಬ್ಬನೇ ಹೊಟ್ಟೆ ತಿನ್ನೋರಲ್ಲ, ನಮ್ಮ ಬಡ ಮಕ್ಕಳು ಕೂಡ ಅವ್ರ ಮನೆಗೆ ಹೋಗಿ ಊಟ ಮಾಡಕ್ ಆಗ್ಲಿಲ್ಲ ಅಂದ್ರೆ ಶಾಲೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಒಳ್ಳೆ ಬುದ್ಧಿಯನ್ನು ತಕ್ಕಂತ ಕೆಲಸವನ್ನ ಪೌಷ್ಟಿಕತೆಯಿಂದ ಮಾಡಬೇಕು ಅಂತ ಹೇಳಿ. ಬರೀ ಹಾಲು ಕೊಡೋರು ಮುಂಚೆ ಬರೀ ಹಾಲು ಕೊಡೋರು ನಾವು ಅದನ್ನ ರಾಗಿ ಪೌಡರ್ ಹಾಕಿ ಎಲ್ಲಾ ಶಾಲೆಯಲ್ಲೂ 55 ಲಕ್ಷ ಮಕ್ಕಳಿಗೆ ಇವತ್ತು ಹಾಲಲ್ಲಿ ರಾಗಿ ಮಿಕ್ಸ್ ಮಾಡಿರ್ತಕ್ಕಂಥ ಅವ್ರಿಗೆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥ ಕೆಲಸ ಈ ಮಧು ಬಂಗಾರಪ್ಪ ಇವತ್ತು ನಾವು ಆಗ್ಲೇ ಇದನ್ನ ಶುರು ಮಾಡಿದೀವಿ. ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಕೂಡ ನಡೀತಾ ಇದೆ. ಬಿಲ್ಡಿಂಗ್ಸ್ ಹಾಳಾಗ್ತಾವೆ, ನಾವು ಇಲ್ಲ ಅಂತ ಹೇಳೋಣ. ಹಂತವಾಗಿ 8,000 ನಿಮ್ಮ ಮುಂಚೆ ಇರ್ತಕ್ಕಂಥ ಸರ್ಕಾರ 8,000 ಘೋಷಣೆ ಮಾಡ್ಬಿಟ್ರು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ರು. ಆದ್ರೆ ದುಡ್ಡನ್ನ 1,000 ಚಿಲ್ಲರೆ ಇಡೋದು ನಾವು ಬರೀ 300 ಇಟ್ಕೊಂಡ್ಬಿಟ್ರು. ನಾನ್ ಸಿಕ್ಕಾಗಬಹುದು. ಕೊನೆಗೆ ಮಾನ್ಯ ಸಿದ್ದರಾಮಯ್ಯ 500 ಕೋಟಿ ಕೊಟ್ಟು ಮತ್ತೆ ಅದಕ್ಕೆ ಏನ್ ಇನ್ಸಫಿಷಿಯಂಟ್. ಯಾಕಂದ್ರೆ ಯಾವ ಸರ್ಕಾರ ಮೇಲೆ ಮಾತ್ರ ಕೊಡ್ಲೇಬೇಕಾಗುತ್ತೆ. ಆದ್ರೆ ದುಡ್ಡು ಇಟ್ಟುಬಿಟ್ಟಿದ್ರೆ ನನಗೆ ಬಹಳ ಸುಲಭ ಆಗಿದೆ. ಆ ದುಡ್ಡನ್ನ ನಾನು ಒದಗಿಸ್ತಕ್ಕಂಥ, ಇಲ್ಲಾಂದ್ರೆ ನಾನು ಆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಬಿಟ್ಟು 625ಕ್ಕೆ 625 ಬಾಗಲಕೋಟೆ ತಗೊಳ್ಳಿದೆ. ಅದು ಸರ್ಕಾರಿ ಶಾಲೆಯ ಶಕ್ತಿ. ಇಲ್ಲೆಲ್ಲ ನೀವು ಟೀಚರ್ಸ್ ಇದ್ದೀರಿ. ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ. ಅಲ್ಲಿ ನಾವು ಹೇಳ್ಬೇಕಂತ ನಾನು ಅನುದಾನಿತ ಶಾಲೆ ನನಗೂ ಇಷ್ಟಲ್ಲ. ಯಾಕಂದ್ರೆ ನೀವು ಅಂತ ಮೋಸ್ಟ್ಲಿ ಅನುಭವಿಸಿರ್ತೀರಿ. ಏನ್ ಮಾಡ್ತೀರಿ, ಅಟೆಂಡೆನ್ಸ್ ವಾರದಲ್ಲಿ 2 ದಿವಸ ಬರ್ತಾರೆ ಮಕ್ಕಳು, ಇನ್ನು 4 ದಿವಸ ಬರಲ್ಲ ಮಕ್ಕಳು ಶಾಲೆಗೆ. ಎಜುಕೇಶನ್ ಎಲ್ಲಿ ಸಿಗುತ್ತೆ ಅವರಿಗೆ? ಟೀಚರ್ಸ್ ರೆಡಿ ಇದ್ದಾರೆ, ಬಿಲ್ಡಿಂಗ್ ಇದೆ, ವ್ಯವಸ್ಥೆ ಸರಿ ಇದೆ. ಆದ್ರೆ DDP ಅವರೇ ಹಂಗಾಗಂಗಿಲ್ಲ. ಅಟೆಂಡೆನ್ಸ್ ಅಲ್ಲಿ ಸುಳ್ಳು ಹೇಳಂಗಿಲ್ಲ. ಇನ್ಮೇಲೆಲ್ಲ ಆಕ್ಷನ್ ತಗೊಳ್ತೀವಿ. ಇನ್ನೊಂದು 4-5 ಡೇಸ್ಗೆ ನಿಮ್ಗೆ ಇದು ಉತ್ತರ ಗೊತ್ತಾಗುತ್ತೆ. ಸ್ಯಾಕ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ, ಕರೆಕ್ಟ್ ಆಗಿ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಯಾಕಂದ್ರೆ ಬೆಸ್ಟ್ ಟೀಚರ್ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಈ ರಾಜ್ಯದಲ್ಲಿ ಎಲ್ಲ ಹುಡುಕಿದ್ರೇನೋ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಟೀಚರ್ ಬೆಸ್ಟ್ ಟೀಚರ್ಸ್ ನೀವು ಹುಡುಕಿದ್ರೇನು ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಅಂದ್ರೆ ವಾರದಲ್ಲಿ ಯಾಕಂದ್ರೆ ಬಂಗಾರದ ಟೀಚರ್ಸ್ ಇದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಮೋಸ್ಟ್ ಆಫ್ ದಮ್, ಎಲ್ಲರೂ ಮೆರಿಟೆಡ್ ಅವ್ರು ರೆಡಿ ಇದ್ದಾರೆ. ನೀವು ವ್ಯವಸ್ಥೆ ಸೃಷ್ಟಿ ಮಾಡಬೇಕು. ಎಲ್ಲಾ ಸ್ಕೂಲಲ್ಲೂ ಬೆಳಕಿರ್ಬೇಕು. SDMC ಅವ್ರು ಲೈನ್ ಹಾಕ್ಬೇಕು. ಕರೆಂಟ್ ಬಿಲ್ ಕಟ್ಟೋದು ಬೇಡ, ಅದು ನನ್ನ ಇಲಾಖೆ, ನಾನು ಅದು ಮನ್ನಾ ಮಾಡಿಸ್ತೀನಿ. ಆದ್ರೆ ಪಾಠ ಮಾತ್ರ ವಾರದಲ್ಲಿ ಅಟ್ಲೀಸ್ಟ್ ಒಂದ್ಸತಿ ಒಂದು ಟೀಚರ್ ಕಂಪಲ್ಸರಿ ಸಾಯಂಕಾಲ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು ತಗೊಳ್ಬೇಕು. ಆ ವ್ಯವಸ್ಥೆ ಮಾಡಿದ್ರೆ ಈ 3ನೇ ಸ್ಥಾನದಲ್ಲಿ ಇದೀರಲ್ಲ, ಏನು 85% ನೀವು ಏನೋ ಹೇಳಿದ್ರಿ, 88% 100% ತಗೊಂಡಿದ್ವಿ. ಔಟ್ ಆಫ್ 512 ಸ್ಕೂಲ್ಸ್ ಟೋಟಲ್ ಎಲ್ಲ ಸೇರಿ 205 ಶೂರ್, ಅಂದ್ರೆ ಅರ್ಧಕ್ಕೆ ನೀವು 100% ಮಾಡಿದ್ರಿ. ನೆಕ್ಸ್ಟ್ ಟೈಮ್ ಬರೀ ನಮ್ಮ ಶಿವಮೊಗ್ಗ ಜಿಲ್ಲೆ ಎಲ್ಲಾ ಕಡೆನೂ ಇದನ್ನೇ ನಾನು ಹೇಳ್ತಾ ಇರೋದು. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಲೆಗೂ ಕೂಡ 100% ತಗೊಂಡ್ರೆ ನಾನು ಅವಾಗ ಹೇಳ್ತಿದ್ದೆ ಒಳ್ಳೇದು. ಈ ರಾಜ್ಯದಲ್ಲಿ ಇನ್ಮೇಲೆ 20,000 ಮಕ್ಕಳಿಗೆ ನಾವೇ ನೀಟು ಮತ್ತೆ ಇದನ್ನೆಲ್ಲ ಫ್ರೀ ಕೋಚಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆ ನೆಕ್ಸ್ಟ್ ಇಯರ್ ಇಂದ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಒಂದು ಎಕ್ಸಾಮ್ ಇರ್ತದೆ, ಆ ಎಕ್ಸಾಮ್ ಮೋಸ್ಟ್ ಆಫ್ ದ ಪೀಪಲ್ ಪಾಸ್ ಆಗ್ಬೋದು, ಏನ್ ಪರವಾಗಿಲ್ಲ. 20,000 ಮಕ್ಕಳಿಗೆ ನಾವು ಫ್ರೀ ಆಗಿ
ಅವ್ರಿಗೇನೇನ್ ಮೆಟೀರಿಯಲ್ ಬೇಕು ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಆ ಕೋಚಿಂಗ್ ಕೊಡ್ತಕ್ಕಂಥ ವ್ಯವಸ್ಥೆನ ಸರ್ಕಾರ ಈಗಾಗಲೇ ಅಂತ ಬಜೆಟ್ ಅನೌನ್ಸ್ ಮಾಡಿದ್ದಾರೆ. ಬಜೆಟ್ ಅಲ್ಲಿ ಆಗ್ಲೇ ತಗೊಂಡಿದ್ದಾರೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬರೀ ಪಾಸ್ ಆಗ್ಬಾರ್ದ ಮಕ್ಕಳು, ಅವರಿಗೆ ಮುಂದೆ ಸಹಕಾರ ಆಗ್ತಕ್ಕಂಥ ವ್ಯವಸ್ಥೆ ಕೊಡ್ತಾರೆ. ಹಸ್ತ ಕೊಡಬೇಕು. ಈ ಸ್ಟೇಜ್ ಇಂದ ಮುಂದಿನ ಸ್ಟೇಜ್ ಹೋಗ್ಬೇಕಂದ್ರೆ ಸುಮ್ಮನೆ ತಳ್ಳಕ್ಕಾಗಲ್ಲ. ಆಯ್ತು ಹೋಗಿ ಪಾಸ್ ಆದ್ರೆ ಹೋಗ್ಬೇಕು ಬರೀ ಅಂತ ಅವರ ಮುಂದೆ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯವಸ್ಥೆ ನನ್ನ ಇಲಾಖೆ. ನಾನು ಸುಮಾರು 2700 LKG UKG ಓಪನ್ ಮಾಡಿದೆ. ಸ್ವಲ್ಪ ರೆಸಿಸ್ಟೆನ್ಸ್ ಬಂತು ನಮ್ಮ ಅಂಗನವಾಡಿಯವರು ಕ್ಲೋಸ್ ಮಾಡಿದ್ರೆ ಅಂಗನವಾಡಿಯಲ್ಲೂ LKG UKG ಮಾಡಿ ಅಂತ. ಯಾಕೆಂದ್ರೆ ಅಂಗನವಾಡಿಯಲ್ಲಿ LKG UKG ಮಾಡಿದ್ರೆ ನಮ್ಮ ಕೂಲಿ ಕಾರ್ಮಿಕರು ಬಡ ಮಕ್ಕಳು ಅವರು ಕೂಡ ಒಳ್ಳೆ ವ್ಯವಸ್ಥೆ ಶಿಕ್ಷಣ ಅಂಗನವಾಡಿ 1 and 2 ಸಿಕ್ಬಿಡುತ್ತೆ. 1ನೇ ಕ್ಲಾಸಿಗೆ ಆರಾಮಾಗಿ ಬಂದ್ಬಿಡ್ತಾರೆ. ನಾವು KK ಶಾಲೆಗಳನ್ನ ಇನ್ನೊಂದು 3 ವರ್ಷದೊಳಗೆ ಸುಮಾರು 2000 KK ಶಾಲೆಗಳನ್ನ ಮಾಡತಕ್ಕಂಥದ್ದು ಅವರ ಮಕ್ಕಳಿಗೆ ಅಲ್ಲಿ ಬಂದು ಆರಾಮಾಗಿ ಬಂದು ಓದ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಅಂದ್ರೆ ಸಾಕಷ್ಟು ಬದಲಾವಣೆಯನ್ನ ಈ 1 ವರ್ಷದೊಳಗೆ ಸಾಕಷ್ಟು ಯೋಚನೆ ಮಾಡಿ ಎಲ್ಲಾ ತರದ ಒಂದು ಸಹಕಾರವನ್ನ ಜನಪ್ರತಿನಿಧಿಗಳು ಇರ್ಬೋದು, ಪ್ರೊಫೆಷನಲ್ಸ್ ಇರ್ಬೋದು, ನಮ್ಮ ಆಫೀಸರ್ಸ್ ಇರ್ಬೋದು, ಎಲ್ಲರ ಸಹಕಾರವನ್ನು ತಗೊಂಡು ಮಾಡ್ತಾ ಇದೀವಿ ನಾವು. ಈ ಲ್ಯಾಪ್ಟಾಪ್ ತಗೋತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಸರ್ಕಾರ ಹೀಗೆ ಓದೋ ಮಕ್ಕಳನ್ನ ತುಂಬಾ ಸಪೋರ್ಟ್ ಮಾಡ್ಬೇಕು. ಅಷ್ಟೇ ಅಲ್ಲ, ನಮ್ಮ ಜೂನಿಯರ್ ಕಾಲೇಜ್ ಕೂಡ ಅಷ್ಟೇ, ಅಲ್ಲಿರುವಂತ ಟೀಚರ್ಸ್ ಕೂಡ ತುಂಬಾ ಚೆನ್ನಾಗಿ ಟೀಚಿಂಗ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಅಂಡ್ ಪೇರೆಂಟ್ಸ್ ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ನಂಗೆ. ಹಾಗಾಗಿ ಇಷ್ಟು ಮಾರ್ಕ್ಸ್ ತೆಗಿಯಕ್ ಸಾಧ್ಯ ಆಗಿತ್ತು. ಸೊ ಹಾಗಾಗಿ ಗೌರ್ಮೆಂಟ್ ಸೆಕ್ಟರ್ ಏನಿದೆ ಎಲ್ಲರಿಗೂ ಕೂಡ ಹೀಗೆ ಸಪೋರ್ಟ್ ಮಾಡ್ಬೇಕು. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಮಾನ್ಯ ಅಂತ. ನನಗೆ ಈಗ ನೋಡ್ಬೋದು ಗೌರ್ಮೆಂಟ್ ಕೆಲಸ ಬೇಕಾಗಿರುತ್ತೆ, ಆದ್ರೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋದು ಎಲ್ಲರಿಗೂ ಬೇಡ ಆಗಿರುತ್ತೆ. ಸೊ ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಕಾಲೇಜ್ ತುಂಬಾ ಬೆಸ್ಟ್ ಆಗಿದೆ. ಯಾಕಂದ್ರೆ ಅವರ ಸಪೋರ್ಟ್ ಇಂದಾನೆ ಕೂಡ ನಾನು ಇಷ್ಟು ಮಾರ್ಕ್ಸ್ ತಗೊಳಕ್ ಸಾಧ್ಯ ಆಯ್ತು. ಸೊ ಇದೇ ತರ ಸರ್ಕಾರ ಎಲ್ರಿಗೂ ಕೂಡ ಸಹಾಯ ಮಾಡಿ. ಹಾಗೆ ನನ್ನ ತಂದೆ ತಾಯಿ ಕೂಡ ನನಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಸುಶಾಂತ್ ಅಂತ. ನಾನು 624 ಅಂಕ ಇದ್ದೀನಿ. ಇದಕ್ಕೆ ನಮ್ಮ ಸ್ಕೂಲು, ನಮ್ಮ ಟೀಚರ್ಸು ಎಲ್ಲ ಎಷ್ಟು ಬೇಕೋ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚಿಗೆನೆ ಸಹಾಯ ಮಾಡಿದ್ರು. ಇನ್ನು ಸರ್ಕಾರಿ ಶಾಲೆ ವಿಷಯಕ್ಕೆ ಬಂದ್ರೆ ನಮ್ ಸ್ಕೂಲ್ ಅಂತಲ್ಲ, ಎಲ್ಲಾ ಗೌರ್ಮೆಂಟ್ ಸ್ಕೂಲ್ಗಳು ಬರೀ ಎಜುಕೇಶನ್ ಅಷ್ಟೇ ಅಲ್ಲ, ಸ್ಪೋರ್ಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲದರಲ್ಲೂ ದಿ ಬೆಸ್ಟ್ ಆಗಿರ್ತವೆ. ನಮ್ ಸ್ಕೂಲಲ್ಲಿ ನಾವು ಸ್ಪೋರ್ಟ್ಸ್ ಅಲ್ಲೂ ತಾಲೂಕ್ ಮಟ್ಟ, ಜಿಲ್ಲಾ ಮಟ್ಟಕ್ಕೆಲ್ಲ ಹೋಗಿದ್ವಿ. ಹಾಗೂ ಈ ಸರ್ಕಾರದಿಂದ ಇಂತ ಸಿಗ್ತಕ್ಕಂತ ಈ ಪ್ರೋತ್ಸಾಹಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಸರ್ಕಾರಕ್ಕೆ ನಾನು ತುಂಬಾ ಧನ್ಯವಾದ ಹೇಳ್ತೀನಿ. ಹಾಗೆ ನಮ್ಮ ಮನೆಯಲ್ಲಿ ಪೇರೆಂಟ್ಸ್ ಕೂಡ ಪ್ರೋತ್ಸಾಹ ತುಂಬೋದಾಗಿರ್ಬೋದು ಅಥವಾ ಸಮಯಕ್ಕೆ ಸರಿಯಾಗಿ ಅವ್ರವ್ರ ಜವಾಬ್ದಾರಿ ನಿರ್ವಹಿಸುವ ಮೂಲಕ ನಮಗ್ ತುಂಬಾ ಸಹಾಯ ಮಾಡಿದ್ರು. ಟೀಚರ್ಸ್ ವಿಷಯ ಅಂತ ಹೇಳಂಗೆ ಇಲ್ಲ, ಅವರೆಲ್ಲರೂ ಒಟ್ಟು ನಮ್ಮ ಶ್ರೇಯೋಭಿವೃದ್ಧಿಗಾಗಿ ಅವ್ರು ಸದಾ ದುಡಿತಾ ಇದ್ರು. ಇಂತಹ ಶಿಕ್ಷಕರನ್ನು ಪಡೆದಿದ್ದು ನನಗೆ ತುಂಬಾ ಸಂತೋಷ ಆಗ್ತಿದೆ. ಧನ್ಯವಾದಗಳು. ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಶಿರಾಳಕೊಪ್ಪ ನಮ್ಮ ಈ ಸರ್ಕಾರಿ ಶಾಲೆ ತುಂಬಾ ಐತಿಹಾಸಿಕ ಸಾಧನೆಯನ್ನ ಮಾಡಿರುವಂತ ಶಾಲೆ, ಇತಿಹಾಸವನ್ನ ಉಳ್ಳಂತ ಶಾಲೆ. ಇಲ್ಲಿ ಬಂದಂತ ಮಕ್ಕಳು ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡ್ತಾರೆ. ಒಂದು ನಮ್ಮ ಶಾಲೆಯಲ್ಲಿರುವಂತ ಎಲ್ಲಾ ಶಿಕ್ಷಕರು ಒಂದು ತಂಡದ ರೀತಿಯಲ್ಲಿ ಮಕ್ಕಳಿಗೋಸ್ಕರ ಶ್ರಮ ವಹಿಸ್ತಾರೆ. ತುಂಬಾ ಒಳ್ಳೆ ತಂಡ ಇದೆ ನಮ್ಮಲ್ಲಿ. ಒಳ್ಳೆ ಗುಣಾತ್ಮಕ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡ್ತೀವಿ. ಕ್ವಾಲಿಟಿ ಎಜುಕೇಶನ್ ಪ್ರತಿ ವರ್ಷದಿಂದನೂ ಕೊಡ್ತಾ ಇದೀವಿ. ಈ ವರ್ಷ ಈ ಏನು ವಿದ್ಯಾರ್ಥಿಗಳು 3 ಜನ ಲ್ಯಾಪ್ಟಾಪ್ ತಗೊಂಡಿದ್ದಾರೆ. ಇದರಲ್ಲಿ 2 ಡಿಸ್ಟ್ರಿಕ್ಟ್ ರಾಜ್ಯ ಮಟ್ಟದಲ್ಲಿ 2ನೇ ರ್ಯಾಂಕ್ ಮತ್ತೆ 3ನೇ ರ್ಯಾಂಕು. ಮಾನ್ಯ ಕೂಡ ತಾಲೂಕ್ ಮಟ್ಟದಲ್ಲಿ ಟಾಪರ್ ಆಗಿರ್ತಾಳೆ. ಸೊ ಪ್ರತಿ ವರ್ಷನೂ ನಮ್ಮ ಶಾಲೆ 3 ಜನ 2 ಲ್ಯಾಪ್ಟಾಪ್ ತಗೊಳ್ತಾನೆ ಇದ್ದಾರೆ. ಇಂಥ ಸಾಧನೆಯನ್ನ ಮತ್ತೆ ನಾವು ಮುಂದುವರಿಸ್ತೀವಿ. ಸರ್ಕಾರ ಈ ಪ್ರೋತ್ಸಾಹ ನೀಡ್ತಿರೋಂಥದಕ್ಕೆ ಸರ್ಕಾರಕ್ಕೂ ಕೂಡ ಧನ್ಯವಾದಗಳು. ಹೆಚ್ಚು ಪೋಷಕರು ಕೂಡ ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಸರ್ಕಾರಿ ಶಾಲೆಗಳು ಇನ್ನಷ್ಟು ಉತ್ತಮವಾದ ರೀತಿಯಲ್ಲಿ ಪೋಷಕರು ನೆರವು ನೀಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ರಂಗರಾಜ್ DR ಅಂತ. ನಾನು ಅಲ್ಲಿ ಹಿಂದಿ ಶಿಕ್ಷಕ, ಸೀನಿಯರ್ ಇನ್ಚಾರ್ಜ್. ಕಳೆದ 4 ವರ್ಷದಿಂದ ಅಲ್ಲಿ ಮುಖ್ಯ ಶಿಕ್ಷಕನಾಗಿ ಪ್ರಭಾರವನ್ನ ವಹಿಸಿದ್ದೀನಿ. ಮೂಲಭೂತ ಸೌಕರ್ಯಗಳನ್ನ ಕೊಡೋದ್ರ ಜೊತೆಗೆ ಉತ್ತಮ ಶಿಕ್ಷಣವನ್ನ ನೀಡಲಿಕ್ಕೆ ಒಂದು ತಂಡವನ್ನ ಕಟ್ಟಿಕೊಂಡು ನಾನು ಸಿದ್ಧನಾಗಿದ್ದೀನಿ. ಮತ್ತೆ ಶ್ರಮಿಸಲಿಕ್ಕೆ ಧನ್ಯವಾದ.